ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕೆಮಿಕಲ್ ಬಳಸ್ದಲೇ ಕಲರ್ ಇಲ್ದಲೇ ರೆಡಿಮೇಡ್ ಐಸ್ ಕ್ರೀಮ್ ಪೌಡರ್ಗಳನ್ನ ಬಳಸ್ದಲೇ ನ್ಯಾಚುರಲ್ ಆಗಿ ಮ್ಯಾಂಗೋ ಐಸ್ ಕ್ರೀಮ್ನ ಮಾವಿನ ಹಣ್ಣು ಉಪಯೋಗಿಸಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಐಸ್ ಕ್ರೀಮ್ ಮಾಡೋದು ಇಷ್ಟೊಂದು ಈಸಿನಾ ಅಂತ ನಿಮಗೆ ಅನಿಸುತ್ತೆ. ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಕ್ಕೆ ಬೇಕಾಗಿರೋದು 4 ಇಂಗ್ರೀಡಿಯೆಂಟ್ಸು. ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ 1-2 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ 5 ನಿಮಿಷದಲ್ಲಿ ಐಸ್ ಕ್ರೀಮ್ ಮಿಕ್ಸ್ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ನಮಗೆ ಕಂಡೆನ್ಸ್ಡ್ ಮಿಲ್ಕ್ ಸಿಗಲ್ಲ ಐಸ್ ಕ್ರೀಮ್ ಮಾಡ್ಕೊಳ್ಳಿಕ್ಕೆ ಅನ್ನೋರಿಗೆ ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಸಹ ಇದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವರ್ಷ ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಮುಂಚೆ ಈ ಮ್ಯಾಂಗೋ ಐಸ್ ಕ್ರೀಮ್ನ ಮಿಸ್ ಮಾಡ್ದಲೇ ಟ್ರೈ ಮಾಡಿ. ನಮ್ಮ ಚಾನಲ್ನಲ್ಲಿ ಇದೇ ರೀತಿಯಾದಂಥ ಇನ್ನೂ ತುಂಬ ರೆಸಿಪೀಸ್ಗಳಿದೆ. ಆ ವಿಡಿಯೋಗಳನ್ನೆಲ್ಲ ನೋಡಿ ನಿಮಗೆ ವರ್ತ್ ಇಟ್ ಅಂತ ಅನಿಸಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಫೆಂಟಾಸ್ಟಿಕ್ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನಲ್ಲಿ 1/2 ಲೀಟ್ರು ನಂದಿನಿ ಶುಭಮ್ ಹಾಲು ತೊಗೊಂಡಿದ್ದೀನಿ. ನೀವು ಯಾವ ಹಾಲನ್ನ ಬೇಕಾದರೂ ತೊಗೋಬಹುದು. ಮತ್ತು 150 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. 150 ಗ್ರಾಮ್ ಅಂದರೆ ದೊಡ್ಡ ಚಮಚದಲ್ಲಿ 13 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ತೊಗೊಂಡಿರುವಂಥ ಹಾಲು 70% ಅಷ್ಟು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಇದನ್ನು ಕಾಯಿಸ್ಕೋಬೇಕಾಗುತ್ತೆ. ಕೈ ಬಿಡ್ದಂಗೆ ತಿರುಗಿಸ್ಕೋತಾ ಇರಬೇಕು ಅಂತ ಏನಿಲ್ಲ. ಅವಾಗವಾಗ ತಳ ಹಿಡಿದಲ್ಲೇ ಇರೋ ರೀತಿ ಮಿಕ್ಸ್ ಮಾಡ್ಕೋತಾ ಇರಿ. ಕೆನೆನೂ ಸಹ ಬೇಕು. ಕೆನೆನೂ ಸಹ ಹಾಲು ಜೊತೆನೇ ಮಿಕ್ಸ್ ಮಾಡ್ಕೊತಾ ಇರಿ. ನಾವಿವಾಗ ಹೋಮ್ ಮೇಡ್ ಮಿಲ್ಕ್ ಮೇಡ್ ರೆಡಿ ಮಾಡ್ಕೋತಾ ಇರೋದು. ಆದಷ್ಟು ಅಗಲ ಪಾತ್ರೆನಲ್ಲಿ ಮಾಡ್ಕೊಳ್ಳಿ, ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಪೂರ್ತಿಯಾಗಿ ಪ್ಯಾನಲ್ಲಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮ್ನಲ್ಲಿ ಮಿಲ್ಕ್ ಮೇಡ್ ರೆಡಿಯಾಗಿದೆ ಅಂತ ಅರ್ಥ. ನಾವು ತಗೊಂಡಿರುವಂಥ ಹಾಲು ಒಂದು 70% ಅಷ್ಟು ಕಡಿಮೆ ಆಗಿದೆ. ಮತ್ತು ಇದು ಸ್ವಲ್ಪ ಲಿಕ್ವಿಡ್ ಥರ ಇರಬೇಕು. ಆವಾಗಲೇ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ದಲೇ ಇದ್ರೆ ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟ್ಲಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಈ ತಣ್ಣಗಾದ ತಕ್ಷಣ ಹೋಮ್ ಮೇಡ್ ಮಿಲ್ಕ್ ಮೇಡ್ ಜಸ್ಟ್ 2 ಇಂಗ್ರೀಡಿಯೆಂಟ್ನಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಹೋಮ್ ಮೇಡ್ ಮಿಲ್ಕ್ ಮೇಡ್ ಬಗ್ಗೆ ನಮ್ಮ ಚಾನಲ್ನಲ್ಲಿ ಡೆಡಿಕೇಟೆಡ್ ವಿಡಿಯೋನೇ ಇದೆ. ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ವಿಡಿಯೋದಲ್ಲಿ. ಹೇಗೆ ಸ್ಟೋರ್ ಮಾಡೋದು, ಎಷ್ಟು ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು, ಇನ್ ಕೇಸ್ ಮಿಲ್ಕ್ ಮೇಡ್ ಮಾಡಬೇಕಾದ್ರೆ ಹಾಳಾದರೆ ಅದನ್ನು ಸರಿ ಹೇಗೆ ಮಾಡ್ಕೊಳ್ಳೋದು, ಪ್ರತಿಯೊಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಕೂಡ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇದು ತಣ್ಣಗಾದ್ಮೇಲೆ ನಾವು ಐಸ್ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಕ್ಕೆ ಬೇಕಾಗಿರೋದು ಈ 4 ಇಂಗ್ರೀಡಿಯೆಂಟ್ಸು. ಅದು ಯಾವ್ಯಾವುದು ಅಂತ ಡೀಟೇಲ್ಡ್ ಆಗಿ ನೋಡೋಣ. ಮೊದಲನೇದು ಮತ್ತು ಮೇನ್ ಇಂಗ್ರೀಡಿಯೆಂಟ್ ಬಂದು ಮಾವಿನ ಹಣ್ಣು. ನಾವು ಎಷ್ಟು ಚೆನ್ನಾಗಿರೋಂಥ ಮಾವಿನ ಹಣ್ಣು ತಗೋತೀವಿ ಈ ಐಸ್ ಕ್ರೀಮ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹಣ್ಣಾಗಿರಬೇಕು, ಚೆನ್ನಾಗಿ ಸ್ವೀಟ್ ಇರಬೇಕು, ಆ ಥರ ಹಣ್ಣು ತಗೊಳ್ಳಿ. ನೀವು ಯಾವುದಾದ್ರೂ ಮಾವಿನ ಹಣ್ಣಲ್ಲಿ ಈ ರೆಸಿಪಿನ ಮಾಡ್ಕೊಬೋದು. ಮಾವಿನ ಹಣ್ಣು ಜಾಸ್ತಿ ಹುಳಿ ಇದ್ದರೆ ಅದನ್ನು ಐಸ್ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡಬೇಡಿ. ನಾನು ನೀಲಂ ಮಾವಿನ ಹಣ್ಣು ತಗೊಂಡಿದ್ದೀನಿ. ನೆಕ್ಸ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರುವಂತಹ ಕೋಲ್ಡ್ ಹಾಲು ತಗೊಂಡಿದ್ದೀನಿ. 1/4 ಲೀಟ್ರ್ ಹಾಲು ಸಾಕಾಗುತ್ತೆ. ನಾನು ನಂದಿನಿ ಶುಭಮ್ ಹಾಲು ತಗೊಂಡಿದ್ದೀನಿ. ಗಟ್ಟಿ ಹಾಲು ಸಿಕ್ಕಿದ್ರೆ ನೀವು ಗಟ್ಟಿ ಹಾಲು ತಗೊಳ್ಳಿ. ಐಸ್ ಕ್ರೀಮ್ ಗಟ್ಟಿ ಹಾಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. 3ನೇ ಇಂಗ್ರೀಡಿಯೆಂಟ್ ಬಂದು ಕಂಡೆನ್ಸ್ಡ್ ಮಿಲ್ಕು. ನಾನು ಕಂಡೆನ್ಸ್ಡ್ ಮಿಲ್ಕ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ಸೇಮ್ ಕಂಡೆನ್ಸ್ಡ್ ಮಿಲ್ಕ್ ಇದು. ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ಫ್ರಿಜ್ನಲ್ಲೇ ಇಡಬೇಕು ಅಂತೇನಿಲ್ಲ, ಹಾಗೆ ತಣ್ಣಗಾದ ತಕ್ಷಣ ಯೂಸ್ ಮಾಡ್ಕೊಬೋದು. ಹೋಮ್ ಮೇಡ್ ಬೇಡ ಅಂದರೆ ರೆಡಿಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಸಹ ನೀವು ಯೂಸ್ ಮಾಡ್ಕೋಬೋದು. 4ನೇದು ಮತ್ತು ಕೊನೆ ಇಂಗ್ರೀಡಿಯೆಂಟ್ ಬಂದು ಅಮೂಲ್ ಫ್ರೆಶ್ ಕ್ರೀಮು. ಇದು 250 ml ಪ್ಯಾಕೆಟು. ಎಲ್ಲ ಹಾಲಿನ ಡೈರಿಗಳಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಗಳಲ್ಲಿ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಈ ಫ್ರೆಶ್ ಕ್ರೀಮ್ನ ಐಸ್ ಕ್ರೀಮ್ ಮಾಡ್ಕೊಳ್ಳಿಕ್ಕೆ 1-2 ಗಂಟೆ ಮುಂಚೆ ಡೀಪ್ ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದೆ. ಇದು ಚೆನ್ನಾಗಿ ಚಿಲ್ಡ್ ಇರಬೇಕು. ನಾವು ಆವಾಗಲೇ ಯೂಸ್ ಮಾಡ್ಕೋಬೇಕು. ಲಿಕ್ವಿಡ್ ಇದ್ರೆ ಚೆನ್ನಾಗಲ್ಲ. ಡೀಪ್ ಫ್ರೀಝರ್ನಲ್ಲಿ ಇಟ್ಕೊಂಡು ನಂತರನೇ ಯೂಸ್ ಮಾಡ್ಕೊಳ್ಳಿ. ಈ 4 ಇಂಗ್ರೀಡಿಯೆಂಟ್ನ ಸಮ ಪ್ರಮಾಣದಲ್ಲಿ ತಗೋಬೇಕು. ನೀವು ಯಾವ ಕಪ್ನಲ್ಲಾರು ಅಳತೆ ತಗೊಳ್ಳಿ, ಒಟ್ಟಿನಲ್ಲಿ ಸಮವಾಗಿ ತಗೊಳ್ಳಿ ಎಲ್ಲದನ್ನು. ನಾನಿಲ್ಲಿ 1 ಕಪ್ನಷ್ಟು ಎಲ್ಲ ಇಂಗ್ರೀಡಿಯೆಂಟ್ನೂ ತಗೊಂಡಿದ್ದೀನಿ. 1 ಕಪ್ ಬಂದು 1/4 ಲೀಟ್ರು ಇದೆ, ಅಂದರೆ 250 ml ಇದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದೇ ಕಪ್ಪಲ್ಲಿ ಅಳತೆ ತೊಗೊಂಡಿದ್ದೀನಿ. ಎಲ್ಲದು 250 ml ಇದೆ. ಮತ್ತು ಫ್ರೆಶ್ ಕ್ರೀಮ್ 250 ml ಪ್ಯಾಕೆಟ್ ಅದು. ಸೊ ಅಲ್ಲಿಗೆ ಸರಿ ಹೋಗುತ್ತೆ. 2 ಮಾವಿನ ಹಣ್ಣನ್ನು ಮಿಕ್ಸಿನಲ್ಲಿ ರುಬ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಮತ್ತು 1/4 ಲೀಟ್ರ್ ಕೋಲ್ಡ್ ಹಾಲು, ನಾವು ಆವಾಗಲೇ ರೆಡಿ ಮಾಡಿಟ್ಕೊಂಡಿರುವಂಥ ಕಂಡೆನ್ಸ್ಡ್ ಮಿಲ್ಕ್ ಇದು ತಣ್ಣಗಾದ್ಮೇಲೆ ಈ ರೀತಿಯಾಗಿ ಗಟ್ಟಿಗಾಗುತ್ತೆ. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದರಿಂದ ಇನ್ನೂ ಸ್ವಲ್ಪ ಗಟ್ಟಿಗಾಗಿದೆ ಇದು. ಮತ್ತು ಫ್ರೆಶ್ ಕ್ರೀಮ್ನ 2 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಇಟ್ಕೊಂಡ್ರೆ ಈ ರೀತಿಯಾಗಿ ಐಸ್ ಕ್ರೀಮ್ ಥರ ಗಟ್ಟಿಗಾಗುತ್ತೆ. ಈ ರೀತಿಯಾಗಿ ಗಟ್ಟಿಗಾದ ನಂತರನೇ ನಾವು ಐಸ್ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಇವಾಗ 4 ಇಂಗ್ರೀಡಿಯೆಂಟ್ಸ್ನ ಒಂದು ದೊಡ್ಡ ಜಾರಿಗೆ ಹಾಕೊತಾ ಇದ್ದೀನಿ. ಎಲ್ಲ ಸೇರಿ 1 ಲೀಟ್ರಷ್ಟು ಐಸ್ ಕ್ರೀಮ್ ಆಗುತ್ತೆ. ಅದಕ್ಕಾಗಿ ದೊಡ್ಡ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಹಸಿ ಮಾವಿನ ಹಣ್ಣನ್ನೇ ರುಬ್ಬಿ ಹಾಕೊಂಡಿರೋದ್ರಿಂದ ಐಸ್ ಕ್ರೀಮ್ನಲ್ಲಿ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ನಾವು ಐಸ್ ಕ್ರೀಮ್ಗೆ ಯೂಸ್ ಮಾಡೋಕೆ ಮುಂಚೆ ಮಾವಿನ ಹಣ್ಣನ್ನ ಒಂದು ಪ್ಯಾನ್ ಮೇಲೆ ತೇವಾಂಶ ಎಲ್ಲ ಹೋಗೋವರೆಗೂ ಬೇಯಿಸ್ಬಿಟ್ಟು ಹಾಕೊಂಡ್ರೆ ಐಸ್ ಕ್ರೀಮ್ನಲ್ಲಿ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗೋದಿಲ್ಲ.
ಈ ಮೆಥಡಲ್ಲೂ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಮ್ಯಾಂಗೋ ಐಸ್ ಕ್ರೀಮ್ ವಿಡಿಯೋ ಸಹ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಸೇಮ್ ಇದೇ ರೆಸಿಪಿಗೆ ಫ್ರೆಶ್ ಕ್ರೀಮ್ ಬದಲಿಗೆ ವಿಪ್ಪಿಂಗ್ ಕ್ರೀಮ್ ಹಾಕೊಂಡು ಸಹ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ಕೋಬಹುದು. ಬಟ್ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡಿದರೆ ಎಲೆಕ್ಟ್ರಿಕ್ ಬೀಟರಲ್ಲಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇನ್ನೂ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ನ ಹಾಕೋಬೋದು. ನಾನು ನ್ಯಾಚುರಲಾಗಿ ಮಾಡ್ಕೋಬೇಕು ಅಂತ ಯಾವ ಕಲರ್ನೂ ಯೂಸ್ ಮಾಡಿಲ್ಲ. ಇದನ್ನು ಇವಾಗ 2-3 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಐಸ್ ಕ್ರೀಮ್ ಮಿಕ್ಸ್ ರೆಡಿಯಾಗಿ ಹೋಗುತ್ತೆ. ನಮಗೆ ಐಸ್ ಕ್ರೀಮ್ ಸೆಟ್ ಮಾಡ್ಕೊಳ್ಳೋರ್ಗೂ ಪೇಷನ್ಸ್ ಇಲ್ಲ ಅನ್ನೋರು ಇದನ್ನು ಹೀಗೆ ಮಿಲ್ಕ್ ಶೇಕ್ ಥರ ಕುಡಿಬೋದು. ಯಾವುದೇ ಕೆಮಿಕಲ್ಸ್ ಇಲ್ದಿರ, ಪ್ರೀಮಿಕ್ಸ್ ಇಲ್ದಿರ ಒಂದು ನ್ಯಾಚುರಲ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಮಿಲ್ಕ್ ಶೇಕ್ ಫಟಾಫಟ್ ಅಂತ ರೆಡಿಯಾಗಿ ಹೋಗುತ್ತೆ. ಸೇಮ್ ರೆಸಿಪಿನಲ್ಲಿ ಮಿಲ್ಕ್ ಶೇಕ್ ಸಹ ಮಾಡ್ಕೋಬೋದು. ಐಸ್ ಕ್ರೀಮ್ ಇಷ್ಟ ಅನ್ನೋರು ಐಸ್ ಕ್ರೀಮ್ ಸಹ ಮಾಡ್ಕೋಬೋದು. ನಾನಿಲ್ಲಿ ಐಸ್ ಕ್ರೀಮ್ ಮಾಡ್ಕೋತಾ ಇರೋದ್ರಿಂದ ಒಂದು ಕಂಟೈನರ್ನಲ್ಲಿ ಸೆಟ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ಆದಷ್ಟು ಕ್ಯಾಪ್ ಇರುವಂತಹ ಬಾಕ್ಸ್ನಲ್ಲಿ ಐಸ್ ಕ್ರೀಮ್ನ ಸೆಟ್ ಮಾಡ್ಕೊಳ್ಳಿ. ಗಾಳಿ ಹೋಗ್ದಲ್ಲೇ ಇರುವಂತಹ ಏರ್ ಟೈಟ್ ಬಾಕ್ಸ್ ಆದರೆ ಇನ್ನೂ ಒಳ್ಳೆಯದು. ಮಧ್ಯದಲ್ಲಿ ಏನಾದರೂ ಗಾಳಿ ಇದ್ದರೆ ಹೋಗಲಿ ಅಂತ ಒಂದು 2-3 ಸರಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ ಮಾವಿನ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕೋಬೋದು. ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಮಾವಿನ ಹಣ್ಣು ಚಂಕ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ದಲ್ಲೇ ಇದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಸಹ ಹಾಕ್ಕೋಬೋದು, ಟೂಟಿ ಫ್ರೂಟಿ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದನ್ನು ಹಾಕ್ಕೊಳ್ಳಿ. ಮಾವಿನ ಹಣ್ಣಿತ್ತು ಅಂತ ನಾನು ಮಾವಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿನಿಮಮ್ ಅಂದರೂ 8ರಿಂದ 10 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಇಡಬೇಕು ಐಸ್ ಕ್ರೀಮ್ ಸೆಟ್ ಆಗಲಿಕ್ಕೆ. ನಾನಿಲ್ಲಿ ಒಂದು ರಾತ್ರಿ ಪೂರ್ತಿ ಐಸ್ ಕ್ರೀಮ್ ಸೆಟ್ ಆಗಲಿಕ್ಕೆ ಡೀಪ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಫ್ರಿಜ್ನಿಂದ ತೆಗೆದ ತಕ್ಷಣ ಐಸ್ ಕ್ರೀಮ್ನ ಸ್ಕೂಪ್ ಔಟ್ ಮಾಡ್ಕೋಬೇಡಿ. ಕಲ್ ಥರ ತುಂಬ ಗಟ್ಟಿ ಅನಿಸುತ್ತೆ. ಒಂದು 5 ನಿಮಿಷ ಹೊರಗಡೆ ಹಂಗೆ ಎತ್ತಿಡಿ, ಸ್ವಲ್ಪ ಸಾಫ್ಟ್ ಆಗುತ್ತೆ. ನಂತರ ಸ್ಕೂಪ್ ಔಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಈ ಮ್ಯಾಂಗೋ ಸೀಸನ್ ಮುಗಿಯೋ ಮುಂಚೆ ನೀವು ಸಹ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಮ್ಯಾಂಗೋ ಐಸ್ ಕ್ರೀಮ್. ಮಕ್ಕಳಿಗಂತೂ ಫೇವ್ರೇಟ್ ಆಗೋಗುತ್ತೆ. ಯಾವುದೇ ಕೆಮಿಕಲ್ಸ್ನ ಬಳಸ್ತೀರಾ, ಯಾವುದೇ ಐಸ್ ಕ್ರೀಮ್ ಪೌಡರ್ಗಳನ್ನ ಬಳಸ್ತೀರಾ, ಒಂದು ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗೋಯ್ತು. ನಾನು ಆವಾಗಲೇ ಹೇಳ್ದಂಗೆ ನಾವು ಹಸಿ ಮಾವಿನ ಹಣ್ಣು ಹಾಕಿರೋದ್ರಿಂದ ಇದರಲ್ಲಿ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ನೀವು ಈ ಐಸ್ ಕ್ರಿಸ್ಟಲ್ಸ್ ಎಲ್ಲ ಹೋಗಬೇಕು ಅನ್ನೋದಿದ್ರೆ 8 ಗಂಟೆಗಳ ಕಾಲ ಐಸ್ ಕ್ರೀಮ್ನ ಸೆಟ್ ಮಾಡಿದ ನಂತರ ಇನ್ನೂ ಒಂದು ಸರಿ ಮಿಕ್ಸಿ ಜಾರ್ನಲ್ಲಿ ಒಂದು 2 ನಿಮಿಷ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಐಸ್ ಕ್ರೀಮ್ ಸೆಟ್ ಆಗೋವರೆಗೂ ಡೀಪ್ ಫ್ರೀಝರ್ನಲ್ಲಿ ಇಟ್ಬಿಟ್ರೆ ಒಂದು ಕ್ರೀಮಿ ಆಗಿರುವಂಥ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಮತ್ತೆ 8 ಅವರ್ಸ್ ಕಾಯೋಷ್ಟು ಟೈಮೂ ಇರಲಿಲ್ಲ ಮತ್ತು ಪೇಷನ್ಸು ಇರಲಿಲ್ಲ. ಅದಕ್ಕಾಗಿ ನಾನು ಹೀಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕ್ರೀಮಿ ಆಗಬೇಕು ಅಂದರೆ ನೀವು ಇನ್ನೊಂದು ಸರಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಸಹ ಹೆಚ್ಚು ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.